ಈಗ ಕಾಂಗ್ರೆಸ್ನಿಂದ ರಾಜಭವನ ಚಾಲೂ ಆರಂಭವಾಗಿದೆ. ಸೊ ಮುಖ್ಯವಾಗಿ ಈಗ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಹೆಜ್ಜೆ ಹಾಕ್ತಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸೊ ಬಾಲಕೃಷ್ಣ ಅವರು ಇದ್ದಾರೆ, ಅವ್ರ ಹತ್ರನೂ ಮಾತಾಡ್ತೀವಿ. ಬಾಲಕೃಷ್ಣ ಅವರು, ಈಗ ರಾಜ್ಯಪಾಲರು ಪಕ್ಷಪಾತಿ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಅನ್ನುವಂಥ ನಿಮ್ಮ ಆರೋಪ ಅಲ್ಲ, ಸತ್ಯ ಕೂಡ ಅದು. ನೀವೇ ಎಲ್ಲ ಮಾಧ್ಯಮದಲ್ಲೆಲ್ಲ ಪ್ರಕಟ ಮಾಡ್ತಾ ಇದ್ದೀರಲ್ಲ, ಯಾರಿಗೆ ಪ್ರಾಸಿಕ್ಯೂಷನ್ ಕೊಡಬೇಕು ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಯಾರಿಗೆ ಕೊಡಬಾರ್ದು, ಯಾರಿಗೆ ಗೌರವ ಕೊಡಬಾರ್ದು ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಅದು ಪಕ್ಷಪಾತ ಧೋರಣೆನೇ ಅಲ್ವಾ? ಇದು ಜನಜನಿತ ಆಗಿರ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದ್ರ ವಿರುದ್ಧವಾಗಿ ಜನಜಾಗೃತಿಯನ್ನು ಮೂಡಿಸಿ ರಾಜ್ಯಪಾಲರಿಗೆ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ತಪ್ಪು ಅಂತ ಮನವರಿಕೆ ಮಾಡಿಕೊಡ್ಲಿಕ್ಕೋಸ್ಕರ ಅವ್ರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ತಾರ್ಕಿಕ ಅಂತ್ಯಕ್ಕೆ ಇದನ್ನು ತೆಗೆದುಕೊಂಡು ಹೋಗ್ತಿದ್ದೀರಾ? ಖಂಡಿತ ತಾರ್ಕಿಕ ಅಂತ್ಯ ಅಲ್ಲ, ಪ್ರಜಾಪ್ರಭುತ್ವದ ಉಳಿಗೋಸ್ಕರ, ನ್ಯಾಯಕ್ಕೋಸ್ಕರ ಇದನ್ನು ತಾರ್ಕಿಕ ಅಂತ್ಯವನ್ನು ಕಾಣಿಸ್ತಾ ಇದ್ದೇವೆ. ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ 8 ತಿಂಗಳಲ್ಲಿ ಸರ್ಕಾರ ಉಳಿಯುತ್ತಾ ಅಂತ ಒಂದೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಕುಮಾರಸ್ವಾಮಿಯವರು ಯಾವತ್ತೂ ಕೂಡ 8 ತಿಂಗಳು 18 ತಿಂಗಳು 20 ತಿಂಗಳು ಅಧಿಕಾರ ಮಾಡಿ ಅಭ್ಯಾಸ, ಅವ್ರಿಗೆ 5 ವರ್ಷ ಮಾಡೋ ಅಭ್ಯಾಸ ಇಲ್ಲ. ಅದಕ್ಕೆ ಅವ್ರು ಹೇಳ್ಕೊತಾರೆ, ಅದು ಅವರ ಮನಸ್ಥಿತಿ. ಇದು 5 ವರ್ಷನೂ ಇರ್ತದೆ, ಮುಂದೆ 5 ವರ್ಷಕ್ಕೂ ನಾವೇ ಬರ್ತೀವಿ. ಅಲ್ಲ, ಸರ್ಕಾರ ಇರೋದೇ ಇಲ್ಲ ಅಂತ ಹೇಳ್ತಿದಾರಲ್ಲ ಬಿಜೆಪಿ JDS ನಾಯಕರು. ಪಾಪ ಅವರು ಹಗಲುಗನ್ಸು ಕೇಂದ್ರ ಸರ್ಕಾರ ಇರಬೇಕು ನೋಡ್ರಿ. ನಮ್ಮದು ಡಿಸ್ಟೆಬಿಲೈಸ್ ಆಗ್ಬೇಕಾದ್ರೆ 60 ಜನ ಹೋಗ್ಬೇಕು, ಅವ್ರು ಕೇಂದ್ರ ಸರ್ಕಾರ ಹೋಗ್ಬೇಕಾದ್ರೆ 20 ಜನ ಅಳ್ಳಾಡ್ಸಿದ್ರೆ ಸಾಕು. ಅದಕ್ಕೆ ಅವ್ರ ಸರ್ಕಾರ ಇರ್ತದೋ ಇಲ್ವೋ ಮೊದಲು ನೋಡ್ಕೊಳ್ಳೋಕೆ ಹೇಳಿ. ಕುಮಾರಸ್ವಾಮಿ ಎಲ್ಲಿ ಹೋಗ್ತಾರೆ ಅಲ್ಲಿ 2 ವರ್ಷದ ಮೇಲೆ ಸರ್ಕಾರನೇ ಇರಲ್ಲ. ಆಪರೇಷನ್ ಕಮಲ ಈಗ ಆರಂಭವಾಗಿದೆ ಅನ್ನುವಂಥ ಗಂಭೀರ ಆರೋಪ ನಿಮ್ಮದೇ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಆ ರೀತಿ ನಿಮ್ಗೇನಾದರೂ ಬಂದಿದೆಯಾ? ಆಪರೇಷನ್ ಕಮಲ ಅಂತಂದ್ರೆ ಅವರು ಅದು ಸತ್ಯ, ನಡೀತಾ ಇರ್ತಕ್ಕಂಥದ್ದು ಸತ್ಯ, ಹಿಂದೆ ನಡೆದಿರ್ತಕ್ಕಂಥದ್ದು ಸತ್ಯ. ಪ್ರತಿ ಸಲನೂ ಕೂಡ BJP ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಆಪರೇಷನ್ ಕಮಲದ ಮುಖಾಂತರನೇ ಬಂದಿರತಕ್ಕಂಥದ್ದು. ಪೀಪಲ್ ವರ್ಡಿಕ್ಟ್ ಮೇಲೆ ಯಾವತ್ತೂ ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ. ಈಗಲೂ ಕೂಡ ಆ ಪ್ರಯತ್ನ ನಡೀತಾ ಇದೆ, ಅದರಲ್ಲಿ ವಿಫಲ ಆಗ್ತಾರೆ. ನಿಮ್ಗೆ ಏನಾದರೂ ಆಮಿಷಗಳು ಒಡ್ಡಿರುವಂಥದ್ದು ಇದೆಯಾ? ನಮಗೂ ಇಂಡೈರೆಕ್ಟ್ ಆಗಿ ಪ್ರಯತ್ನ ಪಟ್ಟರು, ಆದರೆ ನಾವು ಹೇಳೋದು ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅದಕ್ಕೋಸ್ಕರ ನಮ್ಮಿಂದ ಸ್ವಲ್ಪ ಅವರು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಅಂದರೆ ನಿಮ್ಮನ್ನು ಸೆಳೆಯುವಂಥ ಒಂದು ಪ್ರಯತ್ನ ಆಗಿದೆ ಅಂತಿದ್ರೆ? ಖಂಡಿತ. ನಮಗೂ ಕೂಡ ಅದ್ರ ಬಗ್ಗೆ ಸಂಪರ್ಕ ಮಾಡಲಿಕ್ಕೆ ಕೆಲವರು ಮಾತಾಡಬೇಕು ಅಂದ್ರೆ ನಾವು ಹೇಳೋದು ಈ ವಿಚಾರ ಬಿಟ್ಟು ಬೇರೆ ಏನಾರು ಇದ್ರೆ ಮಾತಾಡಿ ಅಂತೇಳಿ, ಅದರಿಂದ ಅವರು ನಮ್ಮನ್ನು ಸಂಪರ್ಕ ಮಾಡ್ತಾ ಇಲ್ಲ. ಯಾರು BJP ಅವರು ಅಥವಾ JDS ನಾಯಕರು? JDS BJP ಮುಖಂಡರುಗಳು, ಕಾರ್ಯಕರ್ತರುಗಳು ಕೆಲವರು. ಸೊ ಇದಿಷ್ಟು ಕೂಡ ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.